ನನ್ನ ಹೆಸರು ಸೌಭಾಗ್ಯವತಿ. ನಮ್ಮ ಮನೆಯವರ ಹೆಸರು ಜಿ.ಪಿ. ಮನೋಹರ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಚೇಳುಗುರ್ಕಿ ಮ್ಯಾನೇಜರು. ನಮ್ಮ ಅಮ್ಮನ ಹೆಸರು ನೀಲಮ್ಮ. ನಮ್ಮ ಅಪ್ಪನ ಹೆಸರು ಮಲ್ಲಿಕಾರ್ಜುನ್ ರೆಡ್ಡಿ. ನಾನು ಹುಟ್ಟಿದ್ದು ಗಂಜಿಗುಂಟ ಅಂತ ವಜ್ರಕರೂರ್ ಹತ್ರ ಹಳ್ಳಿ, ಆಂಧ್ರ. ಇದು ನಮ್ಮ ಮನೆಯವರದ್ದು ಇಲ್ಲಿ ಕೆರೆಕೊಂಡಾಪುರ ಅಂತ ರಾಂಪುರ ಹತ್ರ, ಚಿತ್ರದುರ್ಗ ಡಿಸ್ಟಿಕ್ಕು. ನಾನು ಫಸ್ಟ್ಲಿಂದ ಆರೋಗ್ಯದ ಕಡೆಗೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೋದು. ಅದರಿಂದ ನಾನು ಫಸ್ಟು ಯೋಗ ಕಲಿತೆ. ಯೋಗ 2006ಲಿಂದ ನಾನು ಮಾಡ್ತಾ ಇದ್ದೆ. ಹಾಗೆ ಯೋಗ ಕಂಟಿನ್ಯೂ ಮಾಡ್ತಾಯಿದ್ದೆ. ನಾನು ಫಸ್ಟಿಗೆ ನಮ್ಮ ಮನೆಯವ್ರು ನನ್ನನ್ನು ಎಲ್ಲಿಗೂ ಯೋಗ ಕಲಿಯೋಕ್ಕೆ ಹೋಗ್ತೀನಿ ಅಂದರೆ ಕಳಿಸ್ತಿದ್ದಿಲ್ಲ. ಅದರಿಂದ ನಾನು ಬುಕ್ ತಗೊಂಡು ಅದನ್ನು ನೋಡ್ಕೊಂಡು ಹಂಗೆ ಯೋಗ ಮಾಡೋದು ಕಲಿತೆ ನಾನು. ಅದು ಅಷ್ಟು ನನಗೆ ಇದಾಗಿದ್ದಿಲ್ಲ. ಆಮೇಲೆ ವಿಶ್ವ ಯೋಗ ದಿನಾಚರಣೆ ಬಂತಲ್ಲ, ಆವಾಗ ಚಿತ್ರದುರ್ಗದಲ್ಲಿದ್ವಿ ನಾವು. ಎಲ್ಲ ಇದು ಕ್ಯಾಂಪ್ಗಳಾಗ್ತಿದ್ರು, ಅವರು ಎಲ್ಲ ಕ್ಲಾಸ್ ನಡೆಸ್ತಿದ್ರು. ಅಲ್ಲಿ ಸೇರಿದಾಗ ನನಗೆ ಭಾಳ ಯೋಗದಿಂದ ನಂಗೆ ಭಾಳ ಅನುಭವಪಟ್ಟೆ. ನನಗೆ BP ಇತ್ತು. ನಾನು 8 ವರ್ಷದಿಂದ ಮಾತ್ರೆ ತೊಗೊತಿದ್ದೆ. ಆಮೇಲೆ ನಾನು ಯೋಗ ಮಾಡಿದ 3 ತಿಂಗಳಲ್ಲಿ ನಾನು ಮಾತ್ರೆ ಬಿಡೋಕ್ಕೆ ಅವಕಾಶ ಸಿಕ್ತು. ಹಂಗೆ ಅಸ್ತಮ ಇತ್ತು ನನಗೆ. ಚಳಿಗಾಲ ಬಂದ ತಕ್ಷಣ ಫಸ್ಟು ಸೀನ್ ಬರೋದು, ಆಮೇಲೆ ಕೆಮ್ಮು ಶುರುವಾಗ್ತಿತ್ತು, ಆಮೇಲೆ ಮತ್ತೆ ತಿರ್ಗಾ ಆಯಾಸ ಶುರುವಾಗೋದು. ಹಂಗೆ ಒಂದು 6 ತಿಂಗಳಿರ್ತಿತ್ತು. ಅವೆರಡು ನಾನು ಯೋಗದಿಂದ ಮುಕ್ತಿ ಪಡೆದೀನಿ. ಮಾತ್ರೆ ಬಿಟ್ಬಿಟ್ಟೆ ಎರಡಕ್ಕೂ. ಹಂಗೆ ಇದ್ದೆ. ಈಗ ಹಂಗೆ ಯೋಗ ಮಾಡ್ತಾ ಇದ್ದೆ ನಾನು. ಆದ್ರೇನು ನನಗೆ ಒಂದು 6 ತಿಂಗಳಿಂದ ಭಾಳ ವೀಕ್ನೆಸ್ ಆಗಿಬಿಡ್ತು. ಏನು ಕೆಲಸ ಮಾಡೋಕ್ಕಾಗ್ತಿದ್ದಿಲ್ಲ. ಅದೇ ನಾನು ಯೋಗ ಮಾಡೋದು ನಿಂದಿರಿಸಿದೆ. ಬರೀ ಪ್ರಾಣಾಯಾಮ ಒಂದೇ ಮಾಡೋಕ್ತಾಯಿದ್ದೆ. ಒಂದಿನ ವಾಕಿಂಗ್ ಹೋಗ್ತಿದ್ರೆ ನಮ್ಮ ಮನೆ ಎದುರಿಗಿರೋರು ಹಿಂಗೆ, ನಾನು ಸುಮ್ಮನೆ ನನಗೆ ಧ್ಯಾನಕ್ಕೆ ಬರ್ಬೇಕನ್ನೋದು ನನಗೆ ಐಡಿಯಾನೇ ಇಲ್ಲ. ಅವರು ಬಂದು ಹೋಗ್ತಾಯಿದ್ರೆ ಅವರು ಬಾ ಹೋಗೋಣ ಅಂತಂದು ಸುಮ್ಮನೆ ತರಕಾರಿ ತರಕ್ಕೆ ಹೋಗೋಣ ಅಂತಂತಂದು ಇಲ್ಲಿ ಒಬ್ಬರು ಬಳ್ಳಾರಿನಲ್ಲಿ ಜ್ಯೋತಿ ಮೇಡಮ್ ಅಂತ ಅವ್ರ ಮನೆಯಲ್ಲಿ ಧ್ಯಾನದ ಕ್ಲಾಸ್ ನಡೆಸ್ತಿದ್ರು. ಅವ್ರ ಮನೆಗೆ ತಂದುಬಿಟ್ರು. ನನಗೆ ಧ್ಯಾನ ಕಲಿಬೇಕನ್ನೋದು ಭಾಳ ಆಸೆ ಇತ್ತು. ಆ ಮೂಲಕ ನಾನು ಸಡನ್ನಾಗಿ ಅವತ್ತು ನನಗೆ ಗೊತ್ತಿಲ್ಲ ನಾನು ಧ್ಯಾನ ಕ್ಲಾಸಿಗೆ ಬರ್ತೀನಿ ಅಂತಲೇ ತಂದು ಅವ್ರು ಬಿಟ್ಟರು. ನಾನು ಅವ್ರಿಗೆ ಯಾವಾಗಲೂ ಮರೆಯಲ್ಲ. ನಾನು ಪೂರ್ಣಿಮಾ ಅವ್ರನ್ನೂ ಜ್ಯೋತಿ ಮೇಡಮ್ ಅವ್ರ ಮನೆಯಲ್ಲಿ ನಾನು ಧ್ಯಾನ ಕಲ್ತಿರೋದು. ಅಲ್ಲಿಂದ ಈಗ ನಾನು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 30 ದಿನ ಆಗಿದೆ. ನಾನು ಧ್ಯಾನಕ್ಕೆ ಕುಂತಾಗ್ಲಸಿ ನನಗೆ ಎಲ್ಲರೂ ಮೆಚ್ತಿದ್ರು. ನಾನು ಯೋಗ ಮಾಡಿದ್ರೆ ಬೆನ್ನು ನೇರ ಕತ್ತು ನೇರ ಅಂತ ಹೇಳ್ತಿದ್ರು ನನಗೆ. ಅದೇ ಥರ ನಾನು 1 ತಾಸು ಕ್ಲೀನಾಗಿ ಕುಂದಿರ್ತಿದ್ದೆ. ನನ್ನ ಶ್ವಾಸದ ಮೇಲೇ ಧ್ಯಾಸ ಇಡ್ತಾಯಿದ್ದೆ. ನನಗೆ 15 ದಿನಕ್ಕೆ ಮಾಸ್ಟ್ರುಗಳು ಅಲ್ಲಿ ಬಂದು ಹೇಳೋರು, ನೀವು ಧ್ಯಾನ ಮಾಡಿರಿ, ನಿಮಗೆ ತಲೆ ಮೇಲೆ ಬ್ರಹ್ಮರಂಧ್ರ ಇದಾಗುತ್ತೆ ಅಂತಂದು. ಇದು ಹೆಂಗೆ ಸಾಧ್ಯ ಅಂತ ನಾನು ಅನ್ಕೊತಾ ಇದ್ದೆ. ಫಸ್ಟ್ನೇ ದಿನ ಎಲ್ಲರೂ ಹಿಂಗೆ ಕ್ಲಾಸ್ಗೆ ಹೋಗಿದ್ದೀನಿ. ಧ್ಯಾನಕ್ಕೆ ಹಿಂಗೆ ಕುಂತಾಗ ಅವರೆಲ್ಲ ಕುಂತಿದ್ದು ನೋಡಿ ನಾನು ಈ ಥರ ಕೂಡ್ತೀನ ಅಂತ ನನಗೆ ಅನಿಸ್ತಿತ್ತು. ನಾನು ಯಾಕಂದರೆ ಒಂದೇ ಕಡೆ ನನಗೆ ಕೂಡೋದು ಅಭ್ಯಾಸ ಇಲ್ಲ. TV ನೋಡಿದ್ರೇ ನಾನು ಒಂದು 10 ನಿಮಿಷ ಕುಂತ್ರೆ ಮತ್ತೆ ಎದ್ದೆದ್ದು ಹೋಗ್ತಿದ್ದೆ. ಅಂದಾಗ ನಾನು ಫಸ್ಟ್ನೇ ದಿವಸನೇ 1 ತಾಸು ಕೂಡೀನಿ. ನನಗೆ ಟೈಮ್ 1 ತಾಸು ಆಗಿದ್ದೂ ಗೊತ್ತಾಗಲಿಲ್ಲ. ಮನೆಗೆ ಹೋದ್ಮೇಲೆ ನನಗೆ ಎಷ್ಟೋ ಮನಸ್ಸಿಗೆ ನೆಮ್ಮದಿ, ನಿಧಾನ ಅನ್ನಿಸ್ತು. ಆಮೇಲೆ ಬರ್ತಾ ನನಗೆ ಒಂದು 6 ದಿನಕ್ಕೆ ನನ್ನ ಕಾಲು ಎಳೆಯೋದು, ವೀಕ್ನೆಸ್ಸು ಕಡಿಮೆ ಆಗ್ತಾ ಬಂತು. ನಮ್ಮ ಮನೆಯವ್ರು ನೀನು ದಿನ ಹೋಗು, ಚೆನ್ನಾಗಿ ಆಗ್ತಾಯಿದ್ದೀವಿ ಅಂತಂದು. ಮತ್ತು ನಾನು ಧ್ಯಾನ ಮಾಡ್ತಾ 15 ದಿವಸಕ್ಕೆ ನನಗೆ ಆ ಥರ ಬ್ರಹ್ಮರಂಧ್ರದಿಂದ ಉಸಿರು ತಗೊಳೋದು ಅನ್ನಿಸ್ತು. ನನಗೆ ಅಷ್ಟು ಬೇಗ ಇದಾಗಿದೆ. ಆಮೇಲೆ ಧ್ಯಾನದಿಂದ ನನಗೆ ನನಗೆ ಏನೇನಿದೆಯೋ, ಈಗ ಥೈರಾಯ್ಡಿಗೆ ಮಾತ್ರೆ ತೊಗೊತಾ ಇದ್ದೀನಿ, ಅದನ್ನು ಬಿಡಬೇಕನ್ನೋದೇ ನಾನು ಧ್ಯಾನ ಮಾಡೋಕ್ಕೆ ಮೇಯ್ನ್ ಅದೇ. ಈಗ ಧ್ಯಾನದಿಂದ ನನಗೆ ಥೈರಾಯ್ಡ್ ಇದಾಗಬೇಕು ಅಂತ. ಇನ್ನೊಂದು ಸರ್ ನನಗೆ ಅದು ಬ್ರಹ್ಮರಂಧ್ರ ಅಂತ ಇದಾಗುತ್ತಲ್ಲ, ಅದರಿಂದ ನಾನು ಧ್ಯಾನಕ್ಕೆ ಕುಂತು 1 ನಿಮಿಷದೊಳಗೆ ನನಗೆ ಆ ಥರ ಉಸಿರಾಟ ಅಲ್ಲಿಂದ ಶುರುವಾಗುತ್ತೆ. ಮತ್ತು ನನ್ನ ಬಾಡಿ ಸ್ವಲ್ಪ ಧ್ಯಾಸ ಬೇರೆ ಕಡೆ ಹೋದ್ರೂ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಆಮೇಲೆ ನಾನು ಏನಾರ ಕೈ ಕಾಲು ಸ್ವಲ್ಪ ಏನಾರು ಶೇಕ್ ಮಾಡಿನಂದರೆ ಅಲ್ಲಿ ಬ್ರಹ್ಮರಂಧ್ರದಿಂದ ಉಸಿರಾಟದ ನಿಂತು ಮತ್ತೆ ಮಾಮೂಲು ಮೂಗಿನ ಕಡೆಗೆ ತೊಗೊಳೋದು ಶುರು ಮಾಡ್ತೀನಿ. ಮತ್ತು ನಾನು ಶ್ವಾಸದ ಮೇಲೆ ಧ್ಯಾಸ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ನನಗೆ ಮೇಲಿಂದನೇ ಬ್ರಹ್ಮರಂಧ್ರದಿಂದನೇ ಉಸಿರಾಟ ಶುರುವಾಗುತ್ತೆ. ನಾನು ಹಂಗೆ ಮತ್ತೆ ನನಗೆ ಯೋಚನೆಗಳು ಬರಲ್ಲ ಅಂತಿಲ್ಲ. ನನ್ನ ಯೋಚನೆನೂ ಬರ್ತವೆ. ನಾನು ಯೋಚನೆ ಮಾಡ್ತಾ ಇದ್ರೇನು ನಾನು ಶ್ವಾಸದ ಕಡೆಗೆ ಧ್ಯಾನ ಭಾಳ ಅದ್ರ ಕಡೆಗೆ ಕಾನ್ಸಂಟ್ರೇಷನ್ ಮಾಡ್ತೀನಿ. ಧ್ಯಾನದಿಂದ ನನಗೆ ಇಷ್ಟಿದೆ ಅಂತ ನನಗೆ ಮೊದಲಿಂದ ಗೊತ್ತಿತ್ತು ಸರ್. ಇದು ನಾನು ಕಲಿಬೇಕು ಅಂತಂದರೆ ನನಗೆ ಅವಕಾಶ ಇದ್ದಿಲ್ಲ. ಎಲ್ಲಿ ಕಲಿಸ್ತಾರೋ ಇದು ನನಗೇನು ಐಡಿಯಾ ಇದ್ದಿಲ್ಲ. ನಾನು ಅದಕ್ಕೆ ಮತ್ತೆ ಇನ್ನೊಂದು ಸತಿ ಹೇಳ್ತೀನಿ, ನಾನು ಧ್ಯಾನಕ್ಕೆ ಬಿಟ್ಟಿರೋರು ಪೂರ್ಣಿಮಾ ಅವ್ರಿಗೂ, ಅವ್ರ ಮನೇಲಿ ಜ್ಯೋತಿ ಅವ್ರ ಮೇಡಮ್ ಅವ್ರ ಮನೆಯಲ್ಲಿ ಕಲ್ತಿರೋ ಅವ್ರಿಬ್ಬರಿಗೂ ನಾನು ಯಾವಾಗಲೂ ಮರೆಯಲ್ಲ ಸರ್, ಅವ್ರಿಬ್ಬರದ್ದು. ಹಲೋ ಗೆಳೆಯರೇ, ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಕನ್ನಡಕ್ಕಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬರಲಿರುವ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಬಟನ್ ಒತ್ತಿ.